ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಪಕ್ಕಾ ಹಳ್ಳಿ ಸ್ಟೈಲ್ನಲ್ಲಿ ಮಾಡುವಂಥ ಒಂದು ಸಿಂಪಲ್ ಆಗಿರುವಂಥ ಚಟ್ನಿ ರೆಸಿಪಿನ ನಿಮ್ಗೆ ತೋರಿಸಿ ಕೊಡಾಕತ್ತೇನೆ ರೀ. ನಿಮಗೇನಾದರೂ ಹುಷಾರಿಲ್ಲದೆ ಬಾಯಿ ಕೆಟ್ಟೈತಿ, ಬಾಯಿಗೇನು ರುಚಿ ಸೇರ್ತಾ ಇಲ್ಲ ಅಂದಾಗ ನೀವು ಒಮ್ಮೆ ಈ ಚಟ್ನಿನ ಟ್ರೈ ಮಾಡಿ ನೋಡ್ರಿ. ನೀವು ಈ ಚಟ್ನಿಗೆ ಫಿದಾ ಆಗೋದಂತೂ ಗ್ಯಾರಂಟಿ. ಅಷ್ಟೊಂದು ರುಚಿಯಾದಂಥ ಚಟ್ನಿ ರೆಸಿಪಿ ರೀ ಇದು. ಬರೀ ಹೆಂಗಿದ್ರೆ ತಡ ಮಾಡ್ದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಇನ್ಸ್ಟಂಟ್ ಆಗಿ ಸೂಪರ್ ಆಗಿರುವಂಥ ಚಟ್ನಿನ ಹೆಂಗೆ ಮಾಡೋದು ಅಂಥೇಳಿ ಒಂದು ಸರ್ತಿ ಹೋಗಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಅದಕ್ಕಿಂತ ಫಸ್ಟು ನಮ್ಮ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಫಸ್ಟ್ ನಾನಿಲ್ಲಿ ಈ ಒಂದು ಚಟ್ನಿನ ಮಾಡೋಕೆ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ. ಇವಾಗ ಪ್ಯಾನ್ ಬಿಸಿ ಆಗಿಂದ ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಶೇಂಗಾ ಕಾಳನ್ನ ತೊಗೊಂಡೇನಿ. ಈ ಶೇಂಗಾ ಕಾಳನ್ನ ಪೂರ್ತಿ ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಮನೆಯಲ್ಲಿ ತರಕಾರಿ ಇಲ್ಲ ಅಥವಾ ಖಾಲಿ ಆಗಿದೆ ಅಂದಾಗ ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ನೀವು ಮತ್ತೆ ಯಾವಾಗಲೂ ಕೂಡ ತರಕಾರಿನ ತರೋದನೇ ಇಲ್ಲ. ಅಷ್ಟೊಂದು ರುಚಿಯಾದಂಥ ರೆಸಿಪಿ ರೀ ಇದು. ನೋಡ್ರಿ, ಇವಾಗ ನಾನು ಈ ಶೇಂಗಾ ಕಾಳನ್ನ ಒಂದು 2 ರಿಂದ 3 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ಇವನ್ನ ಒಂದು ಪ್ಲೇಟ್ಗೆ ತೆಗೆದು ನೀಟಾಗಿ ಇಟ್ಕೊಳಕತ್ತೇನೆ. ಇವಾಗ ಸೇಮ್ ಅದೇ ಪ್ಯಾನ್ಗೆ ನಾನು ಒಂದು 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೇನೆ. ಅಡುಗೆ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು 4 ರಿಂದ 5 ಆಗುವಷ್ಟು ಹಸಿ ಮೆಣಸಿನ್ಕಾಯಿನ ಈ ರೀತಿ ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡಿಕೊಂಡು ಸೇರಿಸ್ಕೊಳ್ಬೋದು. ನಾನಿಲ್ಲೇ ಒಂದು 3 ರಿಂದ 4 ಮಾತ್ರ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಳಕತ್ತೇನೆ. ಇವಾಗ ಮತ್ತು ಸೇಮ್ ಅದೇ ಪ್ಯಾನ್ಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನೆ ರೀ. ಇದನ್ನು ಕೂಡ ಅಷ್ಟೇ ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ಬೇಕ್ರಿ, ಅಲ್ಲಿ ತನಕ ನಾವು ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ, ಇವಾಗ ಪೂರ್ತಿ ಈರುಳ್ಳಿ ಫ್ರೈ ಆಗಿದಾವು. ಇದಕ್ಕೆ ನಾನು ಸ್ವಲ್ಪ ಆಗುವಷ್ಟು ಬೆಳ್ಳುಳ್ಳಿ ಹೆಸರನ್ನ ಸೇರಿಸ್ಕೊಂಡು ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ನಿಮಗೆ ಬೇಕಿದ್ರೆ ಹಸಿ ಶುಂಠಿನ ಸೇರಿಸ್ಕೊಂಡು ನೀವು ಈ ಚಟ್ನಿನ ಮಾಡ್ಕೊಳ್ಬೋದು, ಇನ್ನೂ ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ಈ ರೀತಿ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ನಾವು ಇವನ್ನ ಫ್ರೈ ಮಾಡಿ ಆ ನಂತರ ನಾವು ಇವನ್ನ ಒಂದು ಪ್ಲೇಟ್ಗೆ ತೆಗೆದು ನೀಟಾಗಿ ಇಟ್ಕೊಳ್ಬೇಕು. ನಿಮಗೆ ಜಾಸ್ತಿ ಪ್ರಮಾಣದಾಗ ಚಟ್ನಿ ಬೇಕು ಅನ್ನೋದಾದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಈರುಳ್ಳಿನ ಸೇರಿಸ್ಕೊಂಡು ಮಾಡ್ಕೊರಿ. ನೋಡ್ರಿ, ಇವಾಗ ನಾನು ಮತ್ತೆ ಅದೇ ಪ್ಯಾನ್ಗೆ ಸ್ವಲ್ಪ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದ ನಂತರ ನಾನಿಲ್ಲೇ 4 ಮೀಡಿಯಮ್ ಸೈಜ್ ಇದ್ದು ಹಸಿ ಟೊಮೆಟೊ ಕಾಯಿನ ಸೇರಿಸ್ಕೊಂಡೇನ್ರಿ. ಹಸಿ ಟೊಮೆಟೊ ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡೇನಿ. ಟೊಮೆಟೊ ಕಾಯಿನ ಸೇರಿಸ್ಕೊಂಡು ಈ ಚಟ್ನಿನ ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿ ಬರ್ತೈತ್ರಿ. ನೋಡ್ರಿ, ಇವಾಗ ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಟೊಮೆಟೊ ಕಾಯಿನ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವು ಸ್ವಲ್ಪ ಮೆತ್ತಗೆ ಆಗಬೇಕು, ಅಲ್ಲಿ ತನಕ ನಾವು ಇವನ್ನ ಫ್ರೈ ಮಾಡಿ ಇಟ್ಕೊಳ್ಬೇಕಾಗ್ತೈತಿ. ಅಂದ್ರೆ ಒಂದು 5 ರಿಂದ 10 ನಿಮಿಷ ತನಕ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ, ಇವಾಗ ನಾನು ಕೂಡ ಇಲ್ಲಿ ಒಂದು ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಇವನ್ನ ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನಿ. ಇಷ್ಟಾದ್ರೆ ಸಾಕು. ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗಬೇಕು. ನೋಡ್ರಿ, ಸ್ವಲ್ಪ ಹಸಿ ಇದ್ದು ಟೊಮೆಟೊ ಕಾಯಿನ ತಗೊಂಡು ಈ ಚಟ್ನಿನ ಮಾಡ್ಕೊರಿ, ಟೇಸ್ಟು ಇನ್ನೂ ರುಚಿಯಾಗಿ ಬರ್ತೈತಿ. ಇದೆಲ್ಲಾನು ಫ್ರೈ ಮಾಡಿ ಆದ ನಂತರ ನಾನಿಲ್ಲೇ ಒಂದು ಸಣ್ಣ ಮಿಕ್ಸಿ ಜಾರ್ನ ತಗೊಳಕತ್ತೇನೆ ರೀ. ಈ ಮಿಕ್ಸಿ ಜಾರ್ಗೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಬೇಕು ಫಸ್ಟು. ಆ ನಂತರ ನಾವು ಇವನ್ನ ಟೊಮೆಟೊ ಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅವನ್ನ ಸೇರಿಸ್ಕೊಳ್ಬೇಕು. ಇದು ಟೊಮೆಟೊ ಕಾಯಿ ಚಟ್ನಿ ಆಗಿರೋದ್ರಿಂದ ಟೊಮೆಟೊ ಕಾಯಿ ಇದಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗ್ತೈತಿ ಮೇನಾಗಿ. ನೋಡ್ರಿ, ಇವಾಗ ನಾನು ಟೊಮೆಟೊ ಕಾಯಿನ ಸೇರಿಸ್ಕೊಂಡೇನಿ. ಆ ನಂತರ ಇದಕ್ಕೆ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಂಥ ಶೇಂಗಾ ಕಾಳನ್ನ ಸೇರಿಸ್ಕೊಳ್ಬೇಕು. ಸ್ವಲ್ಪ ಆಗುವಷ್ಟು ನಾನಿಲ್ಲೇ ಬೆಲ್ಲನ ಸೇರಿಸ್ಕೊಳಕತ್ತೇನೆ, ಯಾಕಂದ್ರೆ ಇದು ಹುಳಿ ಆಗಬಾರ್ದು ಅನ್ನೋದಕ್ಕೋಸ್ಕರ. ಇದಕ್ಕೆ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊರಿ. ಉಪ್ಪನ್ನು ಸೇರಿಸ್ಕೊಂಡಾದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಂಡು ಸ್ವಲ್ಪ ಆಗುವಷ್ಟು ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ನಾನಿಲ್ಲೇ ಸೇರಿಸ್ಕೊಂಡು ಒಂದು ಸ್ವಲ್ಪ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಪೂರ್ತಿ ತರಿಯಾಗಿ ರುಬ್ಕೊಂಡು ತೊಗೊಂಡು ಬರಬೇಕು. ಪೂರಾ ಪೇಸ್ಟಾಗಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ತರಿಯಾಗಿ ಇರಬೇಕು. ನೋಡ್ರಿ, ಇವಾಗ ನಾನು ಈ ಕನ್ಸಿಸ್ಟೆನ್ಸಿ ಒಳಗೆ ಇದನ್ನು ನೀಟಾಗಿ ರುಬ್ಕೊಂಡು ತೊಗೊಂಡು ಬಂದೇನಿ. ಇದನ್ನು ಜಾಸ್ತಿ ಪೇಸ್ಟಾಗಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಸ್ವಲ್ಪ ತರಿಯಾಗಿದ್ದರೆ ಈ ಚಟ್ನಿ ಟೇಸ್ಟು
ಇನ್ನೂ ರುಚಿಯಾಗಿ ಇರ್ತೈತ್ರಿ. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇದನ್ನು ರುಬ್ಬಿದ್ದೀನಿ. ಇದಕ್ಕೆ ಜಾಸ್ತಿ ನೀರನ್ನ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮ್ಯಾಟೊ ಕಾಯಿ ಒಳಗೆ ಫಸ್ಟ್ ನೀರು ಇರೋದ್ರಿಂದ ನೋಡಿಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ತೊಗೊಂಡು ಬರ್ರಿ. ಇದಕ್ಕೆ ನಿಮ್ಗೆ ಬೇಕಂದ್ರೆ ಒಗ್ಗರಣೆನ ಕೊಟ್ಕೊಳ್ಬೋದು, ಇಲ್ಲ ಅಂದ್ರೆ ಹಂಗೆ ಕೂಡ ಸರ್ವ್ ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪುಟ್ಟ ಒಗ್ಗರಣೆನ ಇದಕ್ಕೆ ಕೊಟ್ಕೊಳಕತ್ತೀನಿ. ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಈರುಳ್ಳಿನ ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡೇನಿ. ಆ ನಂತರ ಜೀರಿಗೆ ಸಾಸಿವೆನ ಸೇರಿಸ್ಕೊಂಡು ನೀಟಾಗಿ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇವನ್ನ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಸ್ವಲ್ಪ ಆಗುವಷ್ಟು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ನೀಟಾಗಿ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಆ ನಂತರ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಂಥ ಟೊಮೆಟೊ ಕಾಯಿ ಪೇಸ್ಟ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದಂಥ ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗುತ್ತೆ. ನೋಡ್ರಿ ಇಲ್ಲಿ ನಾನು ಕೂಡ ಇವಾಗ ರುಬ್ಬಿ ಇಟ್ಕೊಂಡಂಥ ಟೊಮೆಟೊ ಕಾಯಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಡು ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2-3 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ. ತುಂಬ ಅಂದರೆ ತುಂಬಾ ರುಚಿಯಾದಂಥ ಚಟ್ನಿ ರೆಸಿಪಿ ರೀ ಇದು. ಒಂದು ಸರ್ತಿ ನೀವು ಮಾಡಿ ಆದಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಿ ಸೂಪರ್ ರೆಸಿಪಿ, ಸೂಪರ್ ಚಟ್ನಿ ರೆಸಿಪಿ ಅಂಥೇಳಿ. ಅಷ್ಟೊಂದು ಟೇಸ್ಟಿಯಾಗಿ ಬರ್ತೈತ್ರಿ. ನಿಮಗೇನಾದರೂ ಪಲ್ಯ ಮತ್ತು ಸಾಂಬಾರು ತಿಂದು ಬೇಜಾರಾಗಿದ್ರೆ ಅಥವಾ ನಿಮ್ಮ ಹತ್ರ ಪಲ್ಯ ಮತ್ತು ಸಾಂಬಾರನ್ನ ಮಾಡೋಕ್ಕೆ ಟೈಮ್ ಇಲ್ಲ ಅನ್ನೋದಾದ್ರೆ ಒಮ್ಮೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಇವಾಗ ಈ ಚಟ್ನಿ ರೆಡಿ ಆಯಿತು. ನೋಡೋಕ್ಕೂ ಕೂಡ ಎಷ್ಟು ಚಂದ ಕಾಣಿಸತೈತಿ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಇರ್ತೈತ್ರಿ. ಬಿಸಿಯಾದಂಥ ಅನ್ನ, ರೊಟ್ಟಿ, ಚಪಾತಿ, ಪೂರಿ, ಇಡ್ಲಿ ಪ್ರತಿಯೊಂದಕ್ಕೂ ಸೂಪರ್ ಆಗಿರೋ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಇದನ್ನು ಒಂದು ಪ್ಲೇಟ್ಗೆ ನೀಟಾಗಿ ಸರ್ವ್ ಮಾಡ್ಕೊಳಕತ್ತೀನಿ. ಇದನ್ನು ನೀವು ಮಾಡಿಟ್ಕೊಂಡು ಫ್ರಿಜ್ನಾಗ ಇಟ್ಕೊಂಡು ತಿನ್ನೋದಾದ್ರೆ 2 ದಿನ ತಿನ್ಬೋದು. ಹಂಗೆ ಇಟ್ಕೊಂಡು ತಿನ್ನೋದಾದ್ರೆ ಬೆಳಿಗ್ಗೆ ಮಾಡಿ ಸಾಯಂಕಾಲದವರೆಗೂ ಕೂಡ ಇಟ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬಾ ರುಚಿಯಾದಂಥ ಚಟ್ನಿ ರೆಸಿಪಿ ಇದು. ಇಲ್ಲ ನಿಮ್ಗೇನಾದರೂ ಹುಷಾರಿಲ್ಲದೆ ಬಾಯಿ ಕೆಟ್ಟೈತಿ, ಏನೂ ರುಚಿ ಸೇರ್ತಾ ಇಲ್ಲ, ಏನು ತಿಂದರೂ ಕೂಡ ನಾಲಿಗೆಗೆ ರುಚಿ ಬರ್ತಾ ಇಲ್ಲ ಅನ್ನೋದಾದ್ರೆ ಒಮ್ಮೆ ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಇಲ್ಲ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆದಂಥ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಚಟ್ನಿ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.